ಹಾಯ್ ಎಲ್ಲರಿಗೂ. ಇವತ್ತು ಚಿನ್ನದ ಸ್ವೀಟಿ ಬ್ಲಾಗ್ಸಲ್ಲಿ ನಾನು ತಾಳಿಪಟ್ಟು ಮಾಡೋದು ಹೇಗೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತಾಳಿಪಟ್ಟು ಮಾಡೋದಕ್ಕೆ ಅಕ್ಕಿ ಸರಿ ಹಿಟ್ಟು ಮಾಡ್ಕೋಬೇಕು. ಅದಕ್ಕೆ ನಾನು ಈಗ 1.5 ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಕುದೀತಾ ಇರಬೇಕಾದ್ರೆ 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಮನೇಲಿ 4ರಿಂದ 5 ಜನಕ್ಕಾಗೋಷ್ಟು, ಒಬ್ಬೊಬ್ಬರಿಗೆ 2 ಬರೋಷ್ಟು ಕ್ವಾಂಟಿಟಿ ಮೇಲೆ ನಾನು ಮಾಡ್ತಾ ಇರೋದು. ನಿಮಗೆ ಎಷ್ಟು ಜನ ಇದ್ದೀರೋ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೋದು. ಇವಾಗ ನೀರು ಕುದೀತಾ ಇದೆ. ಇದನ್ನು 4 to 5 ಮಿನಿಟ್ಸ್ ಹಾಗೆ ಬಿಡಬೇಕು. ಇವಾಗ ಸರಿಯಾಗಿದೆ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದೇನು ಇವಾಗ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಸರಿನ ಇದನ್ನು ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಬಟ್ಲು ಮೈದಾ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಷ್ಟು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 1 ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿರೋದು ಸಣ್ಣಗೆ, ಅದನ್ನು ಸೇರಿಸ್ತಾ ಇದ್ದೀನಿ. 3 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಅಷ್ಟನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ತುಂಬ ಸಣ್ಣಕ್ಕಾಗುತ್ತೆ. ಇದು ಪಡ್ಡು ಮತ್ತು ತಾಳಿಪಟ್ಟು ಮಾಡಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ ಈರುಳ್ಳಿ ಕಟ್ ಮಾಡೋದು. ಈರುಳ್ಳಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ. ಇದಿಷ್ಟು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ತಗೋತಾ ಇದ್ದೀನಿ, 8ರಿಂದ 10. ಹಸಿಮೆಣಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕಲ್ಲ. ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ. ಸಣ್ಣಗಾಗುತ್ತೆ, ಅದು ಬಾಯಿಗೆ ಸಿಗೋದಿಲ್ಲ ಅವ್ರಿಗೆ. ಆರಾಮಾಗಿ ಬೇಕಾದರೆ ಅದನ್ನು ಸಣ್ಣಗೆ ಕಟ್ ಮಾಡಿ ಹಾಕೋಬೋದು, ಚೆನ್ನಾಗಿರುತ್ತೆ ಅದೂ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು. ನಾನು ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಮೇಲೆ ಹಾಕಿರೋದ್ರಿಂದ ಕೈಯೆಲ್ಲ ಖಾರ ಆಗುತ್ತೆ. ಹಾಗಾಗಿ ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ನಾದಿದಾದ್ಮೇಲೆ ಅದನ್ನು ಸಪ್ರೇಟ್ ಬೌಲಲ್ಲಿ ಹಾಕಿ 10 ಮಿನಿಟ್ಸ್ ಬಿಡಬೇಕು. ಅದು ಹಿಟ್ಟು ಚೆನ್ನಾಗಿ ನಿಂತ್ಕೊಳ್ಳುತ್ತೆ. ಚೆನ್ನಾಗಿ ನಾದಿಡ್ಕೊಂಡು ಒಂದು 5 to 10 ಮಿನಿಟ್ಸು ನೆನೆಸೋಕ್ಕೆ ಬಿಡಬೇಕು. ಯಾಕಂದರೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಸ್ಮೂತಾಗಿ ಕೂಡ ಬರುತ್ತೆ. ಇವಾಗ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ಆಗಿದೆ ಇವಾಗ. ಇದು ಚೆನ್ನಾಗಿ ನೆಂದಿದೆ. ಇವಾಗ ಇನ್ನೊಂದ್ಸಲ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನು ತಾಳಿಪಟ್ಟು ಮಾಡೋದಕ್ಕೆ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ. ಇದಾದರೆ ಅಂಚಿಗೆ ಅಂಟೆಲ್ಲ ಮತ್ತು ಅರ್ಧಕ್ಕೆ ಕಿತ್ತೋಗಲ್ಲ, ಚೆನ್ನಾಗಿರುತ್ತೆ, ಬೇಗ ಈಸಿಯಾಗಿ ಮಾಡ್ಬೋದು. ಹೋಳಿಗೆ ಕವರ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡ್ಕೋಬೇಕು, ಹಂಗಾದರೆ ಅಂಟೋದಿಲ್ಲ. ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಹೋಳಿಗೆ ಪೇಪರ್ ಮೇಲೆ ಕೈಯಿಂದನಾದರೂ ಮಾಡ್ಬೋದು, ಇಲ್ಲಾಂದರೆ ಲತೋಡಿಲಿ ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಅಗಲ ಕೂಡ ಆಗುತ್ತೆ, ಉಜ್ಜಿದ್ರೆ ಕೀಳೋದಿಲ್ಲ. ಹೇಗಾದರೂ ಮಾಡ್ಬೋದು. ನಾನು ಲತೋಡಿ ಯೂಸ್ ಮಾಡಿ ಅದನ್ನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಲತೋಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಜ್ಜಿದ್ರೆ ನೀಟಾಗಿ ಬರುತ್ತೆ. ತಾಳಿಪಟ್ಟು ಮಾಡೋರಿಗೆ ಹೋಳಿಗೆ ಕವರಲ್ಲಿ ಮಾಡಿದರೆ ಬೇಗ ಈಸಿಯಾಗಿ ಮಾಡ್ಬೋದು, ಕೀಳೋದಿಲ್ಲ ತಾಳಿಪಟ್ಟು. ಈ ಮಳೆಗಾಲದಲ್ಲಿ ತಾಳಿಪಟ್ಟು ಊಟ ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಮಾಡಿರೋ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ, ಈಗ ಟೈಮ್ ಆಗಿದೆ. ಹಾಗಾಗಿ ಬರೀ ತಾಳಿಪಟ್ಟು ರೆಸಿಪಿ ಅಷ್ಟೇ ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಈ ಮೊದಲೇ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿರಬೇಕು. ನೋಡಿ ಈ ಥರ ಹಾಕಬೇಕು. ಈಗ ಸ್ವಲ್ಪನೂ ಪೇಪರ್ಗೆ ಅಂಟ್ಕೊಂಡಿರಲ್ಲ. ಹಾಕಿದ ಮೇಲೆ ಸ್ವಲ್ಪ ಮೇಲ್ಗಡೆ 1 ಸ್ಪೂನಷ್ಟು ಆಯಿಲ್ ಹಾಕಬೇಕು. ಎರಡೂ ಕಡೆನೂ ಬೇಯಿಸ್ಕೋಬೇಕು. ನೋಡಿ ಈ ಥರ ಚೆನ್ನಾಗಾಗಿದೆ. ಅಕ್ಕಿ ಹಿಟ್ಟು ಹಾಗೆ ಡೈರೆಕ್ಟಾಗಿ ಕೂಡ ಹಾಕ್ಕೊಂಡು ಮಾಡ್ತಾರೆ, ಕೆಲವೊಬ್ಬರು ರೈಸಿಂದನೂ ಕೂಡ ಮಾಡ್ತಾರೆ. ಇವಾಗ ತಾಳಿಪಟ್ಟು ರೆಡಿಯಾಗಿದೆ. ತಾಳಿಪಟ್ಟು ಜೊತೆ ಕಾಯಿ ಚಟ್ನಿ ಹಾಗೆ ಕೆಂಪು ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮಾಡಿ ನೋಡಿ, ಹೇಗಿದೆ ಅಂತ ತಿಳಿಸಿ. ಹಾಗೆ ಕೊನೆಯಲ್ಲಿ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಎಲ್ಲರಿಗೂ.